ಬೆಂಗಳೂರಿನ ಲಗ್ಗೆರೆಯಲ್ಲಿ ವಿದ್ಯುತ್ ಶಾಕ್ಗೆ ಮತ್ತೊಂದು ಬಲಿ. ಟವರ್ಗೆ ಬ್ಯಾಟರಿ ಜೋಡಿಸಲು ಹೋಗಿದ್ದ ಕ್ರೇನ್ ಚಾಲಕ ಸಾವು. ಕ್ರೇನ್ ಆಪರೇಟರ್ ಜಿತಿನ್ ಕುಮಾರ್ ವಿದ್ಯುತ್ ದುರಂತಕ್ಕೆ ಬಲಿಯಾಗಿದ್ದಾರೆ. ಬೆಂಗಳೂರಿನ ಲಗ್ಗೆರೆಯಲ್ಲಿ ಆದಂತಹ ಘಟನೆ ಇದು. ಡಿಸೆಂಬರ್ 8ರಂದು ಹಳೆ ಕಟ್ಟಡ ಕೆಡವಿದಾಗ ಮುರಿದು ಬಿದ್ದಿದ್ದ ಟವರ್ಗೆ ಬ್ಯಾಟರಿ ಜೋಡಿಸಲು ಕ್ರೇನ್ ತಂದಿದ್ದ ಜಿತಿನ್ ಕುಮಾರ್. ಟವರ್ಗೆ ಬ್ಯಾಟರಿ ಜೋಡಿಸುವಾಗ ವಿದ್ಯುತ್ ತಂತಿ ಸ್ಪರ್ಶ ಆಯಿತು. ವಿದ್ಯುತ್ ಶಾಕ್ಗೆ ಜಿತಿನ್ ಕುಮಾರ್ ಬಲಿಯಾಗಿದ್ದಾರೆ. ಕ್ರೇನ್ನಲ್ಲಿದ್ದಂತಹ ಜಿತಿನ್ ಕುಮಾರ್ ಸ್ಥಳಕ್ಕೆ ನಂದಿನಿ ಲೇಔಟ್ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಜಿತಿನ್ ಕುಮಾರ್ ಮೃತದೇಹ ಖಾಸಗಿ ಆಸ್ಪತ್ರೆಗೆ ಈಗ ರವಾನಿಸಲಾಗಿದೆ. ಬೆಂಗಳೂರಿನ ಲಗ್ಗೆರೆಯಲ್ಲಿ ವಿದ್ಯುತ್ ಶಾಕ್ಗೆ ಜಿತಿನ್ ಕುಮಾರ್ ಎನ್ನುವ ವ್ಯಕ್ತಿ ಬಲಿಯಾಗಿದ್ದಾರೆ. ಟವರ್ಗೆ ಬ್ಯಾಟರಿ ಜೋಡಿಸಲು ಹೋಗಿದ್ದಂತಹ ಕ್ರೇನ್ ಚಾಲಕ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಡಿಸೆಂಬರ್ 8ರಂದು ಹಳೆ ಕಟ್ಟಡ ಕೆಡವಲಾಯಿತು. ಹಳೆ ಕಟ್ಟಡ ಕೆಡವಿದಂತಹ ಸಂದರ್ಭದಲ್ಲಿ ಟವರ್ ಮುರಿದು ಬಿದ್ದಿದೆ. ಸೊ ಟವರ್ಗೆ ಬ್ಯಾಟರಿಯನ್ನು ಜೋಡಿಸಬೇಕಾಗಿತ್ತು. ಬ್ಯಾಟರಿ ಜೋಡಿಸೋದಿಕ್ಕೆ ಕ್ರೇನ್ ತಂದಿದ್ದ ಜಿತಿನ್ ಕುಮಾರ್ ಕ್ರೇನ್ ಆಪರೇಟರ್ ಆಗಿದ್ದ. ಬ್ಯಾಟರಿ ಜೋಡಿಸುವಾಗ ವಿದ್ಯುತ್ ತಂತಿ ಸ್ಪರ್ಶ ಆಗಿದೆ. ಆಗ ಕ್ರೇನ್ನಲ್ಲಿದ್ದಂತಹ ಜಿತಿನ್ ಕುಮಾರ್ಗೆ ವಿದ್ಯುತ್ ಶಾಕ್ ಆಗಿದೆ. ವಿದ್ಯುತ್ ದುರಂತಕ್ಕೆ ಜಿತಿನ್ ಬಲಿಯಾಗಿದ್ದಾರೆ. ಬ್ಯಾಟ್ರಿ ಇಳಿಸಿದ್ರು, ಜನರೇಟರ್ ಎತ್ತಿದ್ರು, ಫಸ್ಟ್ ಇನ್ನೊಂದು ಬ್ಯಾಟ್ರಿ ಇಳಿಸಿದ್ರು. ಆ ಟೈಮಲ್ಲಿ ನಾನು ಅವ್ರಿಗೆ ಹೇಳ್ದೆ, ಯಾರಿಗೆ ಅವರು ಟವರ್ನವ್ರು ಕೆಲಸ ಮಾಡೋರಿಗೆ ನಾನು ಹೇಳ್ದಾಗ ಏನಂದ್ರು ಅವರು, ಸರ್ ಅದು ಕರೆಂಟ್ ಹೊಡಿಯುತ್ತೆ, 11K ಕರೆಂಟ್ ಇರೋದು, ಕರೆಂಟ್ ಹೊಡಿಯುತ್ತೆ, ಅದನ್ನು ಆಫ್ ಮಾಡಿಸ್ಬಿಟ್ಟು ಕೆಲಸ ಮಾಡಿ ಅಂತ ನಾವು ಹೇಳಿದಾಗ ಅವ್ರು ಕಿವಿಗೆ ಹಾಕೊಂಡಿಲ್ಲ. ಆ ಟೈಮಲ್ಲಿ ಕ್ರೇನ್ ಎತ್ತೋ ಟೈಮಲ್ಲಿ ಫಸ್ಟ್ ವೈರ್ ತಗೊಳ್ತು, ಸರ್ ನೋಡ್ಕೊಳ್ಳಿ ಅಂತ ಹೇಳಿದ್ವಿ. ಆಮೇಲೆ ಇನ್ನೊಂದ್ಸರಿ ಬ್ಯಾಟ್ರಿ ಎತ್ತೋ ಟೈಮಲ್ಲಿ ಕರೆಂಟ್ ವೈರ್ ಟಚ್ ಆಯ್ತು. ಅವ್ನ ಪಕ್ಕದಲ್ಲಿ ಒಬ್ಬ ನಿಂತಿದ್ದ, ಇನ್ನೊಬ್ಬ ಅವನು ಡ್ರೈವಿಂಗ್ ಮಾಡ್ತಿರೋ ಅಣ್ಣ ಪಕ್ಕದಲ್ಲಿ ನಿಂತಿದ್ದ ತಮ್ಮ. ವೈರ್ ತಗದ ತಕ್ಷಣ ತಮ್ಮನ್ಗೆ ಏನಾಯ್ತು, ಶಾಕ್ ಹೊಡೆದ ತಕ್ಷಣ ಅಲ್ಲೇ ಅವನು ಈಗ ಕರೆಂಟ್ ಮುಟ್ಟ ತಕ್ಷಣ ಹೆಂಗೆ ಅಲ್ಲಾಡ್ತಾನೆ ಮನುಷ್ಯ, ಅಲ್ಲಾಡ್ಬಿಟ್ಟು ಅವ್ನು ಮತ್ತೆ ಕ್ರೇನ್ ಇಳಿದ ತಕ್ಷಣ ಬಿದ್ದೋಗ್ಬಿಟ್ಟ ಕೆಳಗಡೆ ಬಿದ್ದ ತಕ್ಷಣ ಅವ್ನಿಗೆ ಇಲ್ಲಿ ಓಪನ್ ಆಗ್ಬಿಡ್ತು, ಫುಲ್ ಬ್ಲಡ್ ಬಂದ್ಬಿಡ್ತು. ಬ್ಲಡ್ ತಕ್ಷಣ ಯಾರು ಎತ್ಬಿಟ್ಟು ಯಾರು ಎಷ್ಟೋ ಜನ ಇರ್ತೀರಿ, ಮಾನ್ಯತೆ ಯಾರಿಗೂ ಇಲ್ವೇ ಇಲ್ಲ ಇಲ್ಲಿ. ಆಮೇಲೆ ನಾವು ಎತ್ಕೊಂಡು 3-4 ಜನ ಎತ್ಬಿಟ್ಟು ಪ್ರೆಸ್ ಮಾಡಿದ್ವಿ, ಎದ್ದೋಳಿಲ್ಲ. ಆಮೇಲೆ ಆಟೋದಲ್ಲಿ ಹಾಕೊಂಡು ಲಗ್ಗೆರೆ ಹಾಸ್ಪಿಟ್ಲು, ಇಲ್ಲಿ ಸಾಯಿಬಾಬಾ ಹಾಸ್ಪಿಟ್ಲ್ ಹೋದಾಗ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ಅಲ್ಲಿಂದ ನಾವು ಯಶವಂತಪುರ ಸ್ಪರ್ಶಕ್ಕೆ ಕರ್ಕೊಂಡು ಹೋದಾಗ ಅವ್ರು ಸ್ವಲ್ಪ ಹೊತ್ತು ನೋಡಿದ್ರು, ಹಾರ್ಟ್ ಬೀಟ್ ಎಲ್ಲ 0 ಆಗ್ಬಿಡ್ತು, ಡೆತ್ ಆಗ್ಬಿಟ್ರು. ಅಲ್ಲೇ ನಾವು ಒಂದು ಅರ್ಧ ಮುಕ್ಕಾಲು 1 ಗಂಟೆ ಇದ್ರು ಅವ್ರ ಓನರ್ ಬರೋವರೆಗೂ. ಎಲ್ಲರಿಗೂ ವಿಷಯ ತಿಳಿಸಿದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.